ಯಾರಾದರೂ ಲೆಜೆಂಡ್ನ ಟ್ರೋಲ್ ಮಾಡೋಕ್ಕಿಂತ ಮುಂಚೆ ಆ ಲೆಜೆಂಡ್ ಅದೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಆ ಲೆಜೆಂಡಿಂದ ಅದೆಷ್ಟು ಯೂಸ್ ಆಗಿದೆ ನಮ್ಮ ಇಂಡಸ್ಟ್ರಿಗೆ, ಆ ಲೆಜೆಂಡ್ ಅದೆಷ್ಟು ರೆಸ್ಪೆಕ್ಟ್ ಕೊಡ್ತಾವೆ ನಮ್ಮ ಇಂಡಸ್ಟ್ರಿ ಅವರು, ಅದನ್ನೆಲ್ಲ ನೋಡ್ಕೊಂಡು ಟ್ರೋಲ್ ಮಾಡಬೇಕಾಯ್ತು. ನೋಡಿದ್ರು ನೀನು ಯಾವ ಹೀರೋ ಫ್ಯಾನ್ ಆದರೂ ಆಗಿರಲಿ, ನೀನು ಯಾವ ಸಂಘ ಪ್ರೆಸಿಡೆಂಟ್ ಆದರೂ ಆಗಿರಲಿ, ಯಾವ ಸಂಘ ಮೆಂಬರ್ ಆದರೂ ಆಗಿರಲಿ, ಅದು ನಮಗೆ ಬೇಕಾಗಿಲ್ಲ. ಒಂದು ಸಲ ಟ್ರೋಲ್ ಮಾಡಿದ್ಮೇಲೆ ಮುಗೀತು. ಈ ವಿಡಿಯೋ ನಿಂಗೆ ರಿಪ್ಲೈ ಕೊಡೋಕ್ಕೆ ಮಾಡ್ತಿರೋದು. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಆರಾಮಾಗಿ ಕೂತ್ಕೊಂಡು ಇಯರ್ಫೋನ್ಸ್ ಹಾಕ್ಕೊಂಡು ನೋಡ್ಬಿಡು. ಬಿಕಾಸ್ ಇಟ್ಸ್ ಗೋನ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ನಮ್ಮ ರಾಜಣ್ಣ ಅವ್ರನ್ನ ತುಂಬ ಕೆಟ್ಟದಾಗಿ, ತುಂಬ ಚೀಪಾಗಿ, ಬಾಯಲ್ಲಿ ಹೇಳೋಕ್ಕಾಗದಿರೋಂಗೆ ಟ್ರೋಲ್ ಮಾಡಿದ್ದಾರೆ. ನೀವು ಯಾವ ಹೀರೋ ಫ್ಯಾನ್ ಆದರೂ ಆಗಿರಲಿ, ಯಾವ ಸಂಘ ಆದರೂ ಆಗಿರಲಿ, ಒಂದಂತ ಹೇಳ್ತೀನಿ, ಯಾವ ಹೀರೋ ಕೂಡ ಬಂದ್ಬಿಟ್ಟು ಒಂದು ಲೆಜೆಂಡ್ನ ಹಿಂಗೆ ಟ್ರೋಲ್ ಮಾಡಿ ಅಂತ ಹೇಳೋಕ್ಕೆ ಹೋಗಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಅ ಹೀರೋ ನೇಚರ್. ನಿಮ್ಮ ಹೀರೋ, ನೀನು ಯಾವ ಹೀರೋ ಫ್ಯಾನ್ ನಮ್ಗೆ ಗೊತ್ತಿಲ್ಲ, ಬಟ್ ನೀನು ಕೂಡ ಕರೆಕ್ಟಾಗಿ ರಿಸರ್ಚ್ ಮಾಡಿದ್ರೆ ನಿಮ್ಮ ಹೀರೋ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಈಸ್ ಅ ಲೆಜೆಂಡ್. ಡಾಕ್ಟರ್ ರಾಜ್ಕುಮಾರ್ ಅವರು ಅದೆಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿಗೆ, ಅದೆಷ್ಟೆಲ್ಲ ಟ್ರೈ ಮಾಡಿದ್ದಾರೆ, ಅದೆಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಅದೆಷ್ಟೆಲ್ಲ ಮೂವೀಸ್ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತು. ಅದೇನು ದೊಡ್ಡ ರಹಸ್ಯ ಅಲ್ಲ, ಆಯಿತಾ? ಅದೇನು ದೊಡ್ಡ ರಹಸ್ಯ ಅಲ್ಲ. ಗೂಗಲಲ್ಲಿ ಏನೇನೋ ಸರ್ಚ್ ಮಾಡ್ತಿಲ್ಲ, ಅದೆಲ್ಲ ಬಿಟ್ಬಿಟ್ಟು ಅಮಿಕ್ಕೊಂಡು ಕೂತ್ಕೊಂಡು ರಾಜಣ್ಣವ್ರ ಬಗ್ಗೆ ಸರ್ಚ್ ಮಾಡು. ಆಮೇಲೆ ನಿಂಗೆ ಗೊತ್ತಾಗುತ್ತೆ ನೀವು ಟ್ರೋಲ್ ಮಾಡಬೇಕಾ ಮಾಡಬಾರ್ದಾ ಅಂತ. ನೋಡ್ರಿ, ಹೊಟ್ಟೆ ಉರಿಯಲ್ಲಿ ನೀವೇನಾದರೂ ಮಾಡ್ಕೊಳ್ಳಿ, ಬಟ್ ಹೊಟ್ಟೆ ಉರಿಯಲ್ಲಿ ಬಂದುಬಿಟ್ಟು ಸತ್ತೋಗಿರೋನ್ ಬಗ್ಗೆ ನಮ್ಮ ಜೊತೆ ಯಾರು ನಮ್ಮ ಜೊತೆ ಇಲ್ಲ ನೋಡಿ ಅಂಥವ್ರನ್ನ ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಪಾಪ ಸುಟ್ಕೊಳತ್ತೆ. ನಾನೇನು ನೀತಿಗಳು ಹೇಳೋಕ್ಕೆ ಬಂದಿಲ್ಲ. ಫ್ಯಾನ್ ವಾರ್ ಟೈಮಲ್ಲಿ ನಾನು ನಡೀತಾ ಇದೆ ಗೊತ್ತಿಲ್ಲ. ನಮ್ಮ ಅಪ್ಪು ಬಾಸ್ ಫ್ಯಾನ್, ಅವ್ನು ರಿಯಲ್ ಫ್ಯಾನ್ ಆಗಿರ್ಬೋದು, ಇಲ್ಲ ಫೇಕ್ ಅಕೌಂಟ್ ಆಗಿರ್ಬೋದು, ದರ್ಶನ್ ಸರ್ ಅವ್ರ ತಂದೆಗೆ ಟ್ರೋಲ್ ಮಾಡಿದರು, ತುಂಬ ಕೆಟ್ಟದಾಗಿ ಟ್ರೋಲ್ ಮಾಡಿದರು. ನಾನು ಕೂಡ ಅದನ್ನ ಬಂದುಬಿಟ್ಟು ಹೇಳಿದ್ದೆ ಆ ಥರ ಮಾಡಬಾರ್ದು ಅಂತ. ಅಪ್ಪು ಬಾಸ್ ಫ್ಯಾನ್ ಆಗಿ ನಾನು ಕೂಡ ಸಾರಿ ಹೇಳಿದ್ದೆ. ಬಿಕಾಸ್ ಟ್ರೋಲಿಂಗ್ ಅ ಲೆಜೆಂಡ್ ಆ್ಯಂಡ್ ಟ್ರೋಲಿಂಗ್ ಅ ಪರ್ಸನ್ ಇಸ್ ನಾಟ್ ವಿತ್ ಅಸ್ ನೌ ಈಸ್ ವೆರಿ ರಾಂಗ್. ಅದು ತಪ್ಪದು. ಅದು ಪಾಪ ಸುಟ್ಕೊಂಡಿದ್ದೆ ಗುರು. ಅವ್ನು ರಿಯಲ್ ಅಕೌಂಟ್ ಆದರೂ ಆಗಲಿ, ಫೇಕ್ ಅಕೌಂಟ್ ಆದರೂ ಆಗಿರಲಿ, ನಾವು ಅಪ್ಪು ಬಾಸ್ ಫ್ಯಾನ್ಸ್ ನಾವೇನಂತ ನಾವು ತೋರಿಸ್ಕೊಬೇಕು. ಇವಾಗ ದ ಸೀನ್ ಈಸ್ ವೆರಿ ಡಿಫ್ರೆಂಟ್. ಇಟ್ ಈಸ್ ವೆರಿ ವೆರಿ ಡಿಫ್ರೆಂಟ್. ನಾವು ನಮ್ಮ ಪಾಡ ನಾವು ಟ್ರೆಂಡ್ ಮಾಡ್ಕೊಂಡಿದ್ವಿ. ನಾವು ಯಾವ ಫ್ಯಾನ್ ವಾರ್ ಮಾಡ್ತಾ ಇಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗಂತ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾವು ಅಪ್ಪು ಬಾಸ್ ಫ್ಯಾನ್ಸ್ ಕೂಡ ಕರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ದಿವಸದಿಂದ ಸೈಲೆಂಟ್ ಆಗಿದ್ದಾರೆ. ಬಟ್ ಈ ಥರ ಟೈಮಲ್ಲಿ ಕೆಣಕ್ಕೊಂಡು ಬಂದು ಟ್ರೋಲ್ ಮಾಡಿದ್ದಾರೆ. ಈ ಥರ ಆ್ಯಕ್ಟಿವಿಟೀಸ್ನೇ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗೋದು. ಈ ಥರ ಆ್ಯಕ್ಟಿವಿಟೀಸಿಂದನೇ ನಿಂತೋಗಿರೋ ಫ್ಯಾನ್ ವಾರ್ಸ್ ಮತ್ತೆ ಸ್ಟಾರ್ಟ್ ಆಗೋದು, ಮತ್ತು ಶುರುವಾಗೋದು. ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಅದು ಏನು ತಿಂತಾರೋ ಗೊತ್ತಿಲ್ಲ. ಸ್ವಲ್ಪ ಕೊರೋನಾ ತಿಂದ್ಬಿಟ್ರೆ ಸತ್ತೋಗ್ಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಒಳ್ಳೇದಾಗುತ್ತೆ ಸಮಾಜಕ್ಕೆ. ಇಂಥ ನನ್ನ ಮಕ್ಕಳು ಬದುಕಿದ್ರು ಸತ್ತೋಗಿದ್ರು ಏನೂ ಯೂಸ್ ಇಲ್ಲ. ಬಿಕಾಸ್ ಒಂದಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನೇಲಿರೋರನ್ನ ರೆಸ್ಪೆಕ್ಟ್ ಮಾಡಬೇಕಾ, ಇಲ್ಲ ಪಕ್ಕದ ಮನೆ ರೆಸ್ಪೆಕ್ಟ್ ಮಾಡಬೇಕಾ ಅನ್ನೋದು ಸಿಚುವೇಶನ್ ಇದೆಯಲ್ಲ, ಆ ಸಿಚುವೇಷನಲ್ಲಿ ಇಂಥ ನನ್ನ ಮಕ್ಕಳು ಪಕ್ಕದ ಮನೆಯವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಸ್ವಂತ ಮನೆಯವ್ರು ಬಿಟ್ಕೊಟ್ಬಿಡ್ತಾರೆ ಅಷ್ಟೇ. ತುಂಬ ಉರಿದ್ರೆ ಗುರು ತಗೋ ಒಂದು ಬರ್ನಲ್ಲು, ಇನ್ನು ಅದಕ್ಕಿಂತ ಉರಿದ್ರೆ ಇನ್ನೇನಾದರೂ ತೊಗೊಂಡು ಹಚ್ಕೊಂಬಿಡು. ಬಟ್ ಇದರ ಟ್ವಿಟರ್ಗೆ ಬಂದುಬಿಟ್ಟು ನೀನು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು, ಕೆಲಸ ಕಾರ್ಯ ಇದ್ದರೆ ಅಲ್ವಾ ನಿಮಗೆಲ್ಲ ಅವೆಲ್ಲ ಇರಲ್ಲ. ಅವೆಲ್ಲ ಇಲ್ಲದೆ ಇರೋದಕ್ಕೆ ಟ್ವಿಟ್ರಲ್ಲಿ ಬಂದುಬಿಟ್ಟು ಏನೇನೋ ಸಮುದ್ರ ಥರ ಚೆನ್ನಾಗಿ ಟ್ವೀಟ್ಗಳು ಮಾಡ್ಕೊಂಬಿಟ್ಟು ಸಮುದ್ರದಲ್ಲಿ ಈಜ್ತಾ ಇದ್ದೀನಿ ಅಂತ ತೋರಿಸ್ಕೊಂಡ್ಬಿಡ್ತೀರಾ. ಬಟ್ ನಿಜಕ್ಕೆ ಕರೆಕ್ಟಾಗಿ ನೋಡಿದ್ರೆ ನೀವು ಇನ್ನೂ ಲೇಕಲ್ಲೇ ಬಿದ್ದಿದ್ದೀರಾ. ಸಾಗರು ಯಾರೋ ಟ್ರೋಲ್ ಮಾಡಿದ್ರೆ ಅವ್ರ ಅಕೌಂಟ್ಸ್ ಎಲ್ಲ ಈ ಫೋಟೋಲಿದೆ. ಅವಾಗ ಹೋಗಿ ಫೋಟೋ ಹಾಕಿರ್ತೀನಿ, ಇವಾಗ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಈ ಫೋಟೋಲಿದೆ, ಹಾಕೊಂಡು ಹೋಗ್ಬಿಟ್ಟು ರಿಪೋರ್ಟ್ ಆದರೂ ಮಾಡಿರಿ, ಇಲ್ಲ ಮೆಸೇಜ್ ಆದರೂ ಮಾಡಿರಿ, ನೀವು ಏನಾದರೂ ಮಾಡ್ಕೊಳ್ರಿ. ಇಂಥ ನನ್ನ ಮಕ್ಕಳು ಟ್ವಿಟರಲ್ಲಿ ಇರಬಾರ್ದು. ಈ ನನ್ನ ಮಕ್ಕಳು ಇದ್ದರೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನಮ್ಮ ಇಂಡಸ್ಟ್ರಿ ಏನು ನೆಮ್ಮದಿ ಇದೆ ಆ ನೆಮ್ಮದಿ ಹಾಳಾಗ್ಬಿಡುತ್ತೆ. ಇಲ್ಲಿ ಯಾರು ಫ್ಯಾನ್ ವಾರ್ಸ್ ಬೇಕು ಅಂತ ಯಾರು ಕೇಳ್ಕೊತಾ ಇಲ್ಲ. ಬಟ್ ಈ ಥರ ಆದರೆ ಯಾರೂ ಸುಮ್ಮನೆ ಇರಲ್ಲ. ಇಷ್ಟು ಹೇಳ್ದೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.